ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ, ಟೋಟಲ್ ಆಗಿ ಡಬ್ಲ್ಯೂ ಅವರು 7 ಮ್ಯಾಚಸ್ ಗಳನ್ನ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಮ್ಯಾಚ್ ಕಾರ್ಡ್ ಕಂಪ್ಲೀಟ್ ಆಗಿ ಸೆಟ್ ಕೂಡ ಆಗಿದೆ. ಮೊದಲನೇದಾಗಿ ನಮಗೆ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಇಯೋಸ್ಕಯಾಗೆ ರಿಯಾ ರಿಪ್ಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಸ್ಟಿಫನಿ ಸ್ಟ್ಯಾಟನ್ ಹಾಗೆ ಟ್ರಿಶ್ ಸ್ಟ್ರಾಟಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ NXT ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಜಾರ್ಡಿನಿ ಗ್ರೇಸ್ ಹಾಗೆ ಜೆಸ್ಸಿ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಲೈರಾ ವಾಲ್ಕೈರಾ, ಬೆಕ್ಕಿ ಲಿಂಚ್ ಹಾಗೆ ಬೇಲಿ ಅವರ ನಡುವೆ ಒಂದು ಬಿಗ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದರಲ್ಲಿ ನಮಗೆ ರಾ ಇಂದ ಒಂದು ಟೀಮು, ಸ್ಮ್ಯಾಕ್ ಡೌನ್ ಇಂದ ಒಂದು ಟೀಮು ಹಾಗೆ NXT ಇಂದನೂ ಕೂಡ ಒಂದು ಟೀಮ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ನಯೋಮಿ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ನೋ ಹೋಲ್ಡ್ಸ್ ಬಾರ್ಡ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ವಿಮೆನ್ಸ್ ಬ್ಯಾಟಲ್ ರಾಯಲ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಬ್ಯಾಟಲ್ ರಾಯಲ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಿಕ್ಕಿ ಬೆಲ್ಲಾ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಮಂಡೇ ನೈಟ್ ರಾಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು ಹೇಳ್ತಾರೆ, ನನ್ನ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಸ್ಟೋರಿ ಬಿಲ್ಡ್ ಆಗ್ತಾ ಇತ್ತು, ಬಟ್ ಅವರಿಗೆ ಇಂಜುರಿ ಆಗಿದೆ, ಆದ್ರೂ ಕೂಡ ಪರವಾಗಿಲ್ಲ, ಎವಲ್ಯೂಷನ್ ನಲ್ಲಿ ನಾನು ಕಂಪೀಟ್ ಮಾಡೇ ಮಾಡ್ತೀನಿ ಅಂಡ್ ಬ್ಯಾಟಲ್ ರಾಯಲ್ ಒಳಗಡೆ ನಾನು ಕಂಪೀಟ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ನಿಕ್ಕಿ ಬೆಲ್ಲಾ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬರೀ ನಿಕ್ಕಿ ಬೆಲ್ಲಾ ಅವರು ಮಾತ್ರ ಅಲ್ಲ, ನಮ್ಮ ಐವಿ ನೈಲ್ ಅವರು ಕೂಡ ಬ್ಯಾಟಲ್ ರಾಯಲ್ ಗೆ ತನ್ನ ನೇಮ್ ನ ಕನ್ಫರ್ಮ್ ಮಾಡಿದ್ದಾರೆ. ಸೊ ಈ 7 ಮ್ಯಾಚಸ್ ಗಳು ನಮಗೆ ಎವಲ್ಯೂಷನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಗೈಸ್, ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಲೋಯೆಸ್ಟ್ ಟಿಕೆಟ್ ಸೆಲ್ಲಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಲಿದೆ. ಕಳೆದ ಬಾರಿ 2019ರಲ್ಲಿ ಆಗಿದ್ದಂತಹ ಸ್ಟಾಂಪಿಂಗ್ ಗ್ರೌಂಡ್ ಇದು ಲೋಯೆಸ್ಟ್ ಟಿಕೆಟ್ ಸೆಲ್ಲಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಿತ್ತು. ಬಟ್ ಈಗ ಎವಲ್ಯೂಷನ್ 2 ಇದನ್ನು ಕೂಡ ಬೀಟ್ ಮಾಡುತ್ತೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ರೀತಿ ಕಾಂಪಿಟೇಷನ್ ಇದಕ್ಕೆ ಎದುರಾಗಿದೆ. ಎವಲ್ಯೂಷನ್ 2 ನಡೀತಾ ಇರತಕ್ಕಂತಹ ಡೇಟ್ ದಿನಾನೇ AW ಕಂಪನಿಯ ಆಲ್ ಇನ್ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪಕ್ಕದಲ್ಲೇ ಒಂದು ಕಾನ್ಸರ್ಟ್ ಕೂಡ ಆಗ್ತಾ ಇದೆ. ಡಬ್ಲ್ಯೂ ಅವರು AW ಕಂಪನಿಗೆ ಕಾಂಪಿಟೇಷನ್ ಕೊಡಬೇಕು ಅಂತಾನೆ ಜುಲೈ 5ನೇ ತಾರೀಕು ಬುಕ್ ಆಗಿದ್ದಂತಹ ಈ ಒಂದು ಶೋನ ಜುಲೈ 13ನೇ ತಾರೀಕು ನಡೆಸ್ತಾ ಇದ್ದಾರೆ. ಅಂಡ್ ಇದರಿಂದ ಡಬ್ಲ್ಯೂ ಕಂಪನಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕಾರ್ಲ್ ಆಂಡರ್ಸನ್ ಅವರು ರೋಮನ್ ರೈನ್ಸ್ ಅವರ ಜೊತೆ ಒಂದು ಸ್ಟೋರಿನ ಶೇರ್ ಮಾಡ್ಕೊಂಡಿದ್ದಾರೆ. ರೋಮನ್ ರೈನ್ಸ್ ಅವರು ಬಿಗ್ ಡಾಗ್ ಆಗಿದ್ದಂತಹ ದಿನಗಳು ಅದು. ಅಷ್ಟೇ ಅಲ್ಲ, ಆ ಒಂದು ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವರು ಲಾಕರ್ ರೂಮ್ ಲೀಡರ್ ಕೂಡ ಆಗಿದ್ರು. ಹಿಂಗೆ ಡಬ್ಲ್ಯೂ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಕೂಡ ಒಂದು ಪ್ಲೇನ್ ಅಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡಬೇಕಾದ್ರೆ ಒಬ್ಬ ಸೂಪರ್ ಸ್ಟಾರ್ ಕಂಪ್ಲೇಂಟ್ ಮಾಡ್ತಾ ಇದ್ದಂತೆ, ಇದೆಂತ ಡಬ್ಬಾ ಪ್ಲೇನ್ ನ ನಮಗೆ ಕೊಟ್ಟಿದ್ದಾರೆ ಗುರು, ಇವ್ರ ಜೊತೆ ಎಲ್ಲ ಕೂತ್ಕೊಂಡು ನಾವು ಟ್ರಾವೆಲ್ ಮಾಡ್ಬೇಕಾಗ್ತಾ ಇದೆಯಲ್ಲ, ನನಗಂತೂ ಚೂರು ಕೂಡ ಇಷ್ಟ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ನಂತೆ. ಅಂಡ್ ಆಗ ರೋಮನ್ ರೈನ್ಸ್ ಅವರು ಸಡನ್ ಆಗಿ ಎದ್ದು, ನೋಡು, ನಿನಗೇನಾದ್ರೂ ಚೆನ್ನಾಗಿರೋ ಫ್ಲೈಟ್ ಬೇಕು ಅಂದ್ರೆ ಮೊದಲನೇದಾಗಿ ನೀನು ಕಾಂಟ್ರಾಕ್ಟ್ ಅಲ್ಲಿ ಆ ಒಂದು ವಿಚಾರನ ಬರೆಸ್ಕೋ, ಅಥವಾ ನೀನು ನಿನ್ನ ಸ್ವಂತ ಪ್ಲೇನ್ನೇ ತಗೊಂಡ್ ಬಾ, ಅಥವಾ ನೀನು ನಿನ್ನ ಮೇಲ್ಗಡೆ ವರ್ಕ್ ಮಾಡಿ ದೊಡ್ಡ ಸೂಪರ್ ಸ್ಟಾರ್ ಆಗಿ ಮರ್ಚಂಡೈಸ್ ಗಳನ್ನ ಜಾಸ್ತಿ ಮಾರಾಟ ಮಾಡು, ಆಗ ಡಬ್ಲ್ಯೂ ಅವರು ನಿನ್ಗೋಸ್ಕರನೇ ಸಪರೇಟ್ ಟ್ರಾವೆಲಿಂಗ್ ವ್ಯವಸ್ಥೆನೆ ಮಾಡ್ತಾರೆ. ಸೊ ಈಗ ನೀನು ಸುಮ್ಮನೆ ಕೂತ್ಕೋ ಅಂತ ರೋಮನ್ ರೈನ್ಸ್ ಅವರು ಆ ಸೂಪರ್ ಸ್ಟಾರಿಗೆ ಸಡನ್ ಆಗಿ ಉತ್ತರನ ಕೊಟ್ಟಿದ್ರಂತೆ. ಅಂಡ್ ಈ ಒಂದು ವಿಚಾರನ ಈಗ ನಮ್ಮ ಕಾರ್ಲ್ ಆಂಡರ್ಸನ್ ಅವರು ರಿವೀಲ್ ಮಾಡಿದ್ದಾರೆ. ನಿಜವಾಗ್ಲೂ ರೋಮನ್ ರೈನ್ಸ್ ಅವರು ಲಾಕರ್ ರೂಮ್ ಲೀಡರ್ ಆಗಿದ್ದಾಗ ಎಲ್ಲರ ಮೇಲೆ ಇದೇ ರೀತಿ ಮಾತಾಡ್ತಾ ಇದ್ರಂತೆ. ಅಫ್ಕೋರ್ಸ್ ಆ ಸೂಪರ್ ಸ್ಟಾರ್ ಹೇಳಿದ್ದು ಕೂಡ ತಪ್ಪಿತ್ತು, ನಾವ್ ಇವ್ರಗಳ ಜೊತೆ ಓಡಾಡ್ಬೇಕಲ್ಲ ಅಂತ. ಅಂಡ್ ಅದಕ್ಕೆ ರೋಮನ್ ರೈನ್ಸ್ ಅವರು ಲಾಕರ್ ರೂಮ್ ಲೀಡರ್ ಆಗಿ ಯಾವ ಉತ್ತರನ ಕೊಡಬೇಕಿತ್ತೋ ಅದೇ ರೀತಿ ಉತ್ತರನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ವೈಸ್ ಮ್ಯಾನ್ ಪಾಲಿಮಿನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಪಾಲಿಮಿನ್ ಅವರು ಬ್ರಾಕ್ ಲೆಸ್ನರ್ ಅವರ ಜೊತೆ ಇರಬೇಕಾದ್ರೆ ಅವರನ್ನ ಅಡ್ವೊಕೇಟ್ ಅಂತ ಕರಿತಾ ಇದ್ರು. ಅದೇ ರೀತಿ ಪಾಲಿಮಿನ್ ಅವರು ರೋಮನ್ ರೈನ್ಸ್ ಅವರ ಜೊತೆ ಬಂದಾಗ ಅವರನ್ನ ವೈಸ್ ಮ್ಯಾನ್ ಅಂತ ಕರಿತಾ ಇದ್ರು. ಬಟ್ ಈಗ ನಮ್ಮ ಪಾಲಿಮಿನ್ ಅವರು ಸೆತ್ ರೋಲಿನ್ಸ್ ಅವರ ಜೊತೆ ಬಂದಾಗಲೂ ಕೂಡ ಅವರನ್ನ ವೈಸ್ ಮ್ಯಾನ್ ಅಂತಾನೆ ಕರಿತಾ ಇದ್ದಾರೆ. ಅದರಿಂದ ಎಲ್ಲೋ ಒಂದ್ ರೀತಿ ನಾವು ಸೆತ್ ರೋಲಿನ್ಸ್ ಆಗಿ ಪಾಲಿಮಿನ್ ಅವರಿಗೆ ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಈಗ ಪಾಲಿಮಿನ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿರೋ ಪ್ರಕಾರ ಪಾಲಿಮಿನ್ ಅವರು ಇನ್ಮುಂದೆ ವೈಸ್ ಮ್ಯಾನ್ ಅಲ್ವಂತೆ, ಬದಲಿಗೆ ಒರಾಕಲ್ ಅಂತೆ. ಪಾಲಿಮಿನ್ ಅವರ ನೇಮು ಇನ್ಮುಂದೆ ಒರಾಕಲ್ ಅಂತ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಒರಾಕಲ್ ಅನ್ನೋ ಒಂದು ನೇಮ್ ನ ಟ್ರೇಡ್ ಮಾರ್ಕ್ ನ ಸೈನ್ ಮಾಡ್ಕೊಂಡಿದ್ರು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಆಗ ನಾನು ನಿಮ್ಗೆ ಹೇಳಿದ್ದೆ, ಇದು ಪ್ರಾಬಬ್ಲಿ ಸೆತ್ ರೋಲಿನ್ಸ್ ಅವರ ಫ್ಯಾಕ್ಷನ್ ನೇಮ್ ಆಗಬಹುದು ಅಂತ. ಬಟ್ ಇದು ಸೆತ್ ರೋಲಿನ್ಸ್ ಅವರ ಫ್ಯಾಕ್ಷನ್ ನೇಮ್ ಅಲ್ಲ, ಬದಲಿಗೆ ಪಾಲ್ ಹಿಮೆನ್ ಅವರ ನೇಮ್ ಆಗಲಿದೆ. ಸೊ ಪಾಲಿಮಿನ್ ಅವರು ಸೆತ್ ರೋಲಿನ್ಸ್ ಅವರ ಫ್ಯಾಕ್ಷನ್ ಗೆ ಒರಾಕಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ರ
ಹೇಳ್ತಿರ್ತಕ್ಕಂಥದ್ದು ಕೂಡ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಈ ಒಂದು ಫ್ಯಾಕ್ಷನ್ ಬಗ್ಗೆನೇ. ನಿಜವಾಗ್ಲೂ ಸೆತ್ ರಾಲೆನ್ಸ್ ಅವರ ಫ್ಯಾಕ್ಷನ್ ಡಬ್ಲ್ಯೂ ಕಂಪನಿಯಲ್ಲಿ ಫೇಲ್ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾವು ಪಾಲಿಮೆನಾಗೆ ಬ್ರಾಕ್ ಲೆಸ್ನರ್, ಪಾಲಿಮೆನಾಗೆ ಸಿಎಂ ಪಂಕ್, ಪಾಲಿಮೆನಾಗೆ ರೋಮನ್ ರೈನ್ಸ್ ಅವರ ಜೊತೆ ನೋಡಿದಂತಹ ಇಂಪ್ಯಾಕ್ಟ್ ಪಾಲಿಮೆನಾಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಈ ಒಂದು ಫ್ಯಾಕ್ಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹಿಂದೆನೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ, ಇದೇ ರೀಸನ್ ಇಟ್ಟಿದ್ದೆ. ಯಾಕೋ ನನಗೆ ಇದು ಮಾಮೂಲಿ ಫ್ಯಾಕ್ಷನ್ ತರನೇ ಫೀಲ್ ಆಗ್ತಾ ಇದೆ, ದೊಡ್ಡ ಫ್ಯಾಕ್ಷನ್ ರೀತಿ ಫೀಲ್ ಆಗ್ತಾ ಇಲ್ಲ ಅಂತ. ಅಂಡ್ ಇನ್ನೂ ಕೂಡ ಅದೇ ರೀತಿ ಆಗ್ತಾ ಇದೆ. ಅದರಲ್ಲೂ ಇವತ್ತಿನ ಮಂಡೇ ನೈಟ್ ರೋನ ನೀವು ನೋಡಿರ್ಲೇಬಹುದು. ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಕೈಯಿಂದ ಬ್ರಾನ್ ಬ್ರೇಕರ್ ಅವರು ಮೈಕ್ ನ ಕಿತ್ಕೊಂಡು ಮಾತಾಡಬೇಕಾದ್ರೆ ಸೆತ್ ರಾಲೆನ್ಸ್ ಆಗಿ ಪಾಲಿಮೆನ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗಿ ಅವರೇ ಕನ್ಫ್ಯೂಷನ್ ಆಗಿ ಮಾತಾಡ್ತಾ ಇರ್ತಾರೆ, ಹಿಂದೆ ಏನೇನೋ ಮಾತಾಡ್ತಾ ಇರ್ತಾರೆ. ಅಂಡ್ ಈ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಪ್ರೋಮೋನ ಕಟ್ ಮಾಡ್ತಾ ಇರ್ತಾರೆ. ಇದೇ ಸಿನಾರಿಯೋ ರೋಮನ್ ರೈನ್ಸ್ ಅವರ ಫ್ಯಾಕ್ಷನ್ ಅಲ್ಲಿ ಆದಾಗ ಕ್ರೌಡ್ ಯಾವ ರೀತಿ ರಿಯಾಕ್ಷನ್ ಕೊಡೋದು, ಏನೋ ದೊಡ್ಡದಾಗ್ಬಿಡ್ತೇನೋ ಅನ್ನೋ ಒಂದು ರೇಂಜ್ಗೆ ರಿಯಾಕ್ಷನ್ ಕೊಡೋದು. ಅಂಡ್ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಕೂಡ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗೋದು. ಬಟ್ ಇವತ್ತು ಮಂಡೇ ನೈಟ್ ರಾಲಿ ಸೆತ್ ರಾಲೆನ್ಸ್ ಆಗಿ ಪಾಲಿಮೆನ್ ಅವರ ಕಡೆಯಿಂದ ಅಷ್ಟೊಂದು ಅದ್ಭುತವಾದ ರಿಯಾಕ್ಷನ್ ನೋಡೋದಕ್ಕೆ ಸಿಗ್ಲಿಲ್ಲ. ಸೊ ಇಲ್ಲೇನೋ ವರ್ಕ್ ಆಗ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕಾದ್ ನೋಡಬೇಕು. ಈಗಾಗಲೇ 3-4 ತಿಂಗಳು ಆಗಿದೆ. ಇನ್ನ ಬರುವಂತಹ ದಿನಗಳಲ್ಲಾದ್ರೂ ಡಬ್ಲ್ಯೂ ಅವರು ಈ ಒಂದು ಫ್ಯಾಕ್ಷನ್ ನ ನಾರ್ಮಲ್ ಫ್ಯಾಕ್ಷನ್ ರೀತಿ ಬುಕ್ ಮಾಡ್ದಲೆ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಬುಕ್ ಮಾಡ್ಲಿ. ನಮ್ಮ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರಿಗೆ ಹೇಳ್ಕೊಡ್ಬೇಕು, ನಿಮ್ಮ ಲೀಡರ್ ಸೆತ್ ರಾಲೆನ್ಸ್ ಕಣ್ರಪ್ಪ, ಅವ್ರ ಮುಂದೆ ಸ್ವಲ್ಪ ತಗ್ಗಿ ಬಗ್ಗಿ ನಡೀರಿ ಅಂತ. ಯಾಕಂದ್ರೆ ಇವರಿಬ್ರಿಂದನೇ ನಮ್ಮ ಸೆತ್ ರಾಲೆನ್ಸ್ ಅವರು ಎಲ್ಲೋ ಒಂದ್ ರೀತಿ ವೀಕ್ ಅಂತ ಅನಿಸ್ತಾ ಇದ್ದಾರೆ. ಬ್ರಾನ್ ಬ್ರೇಕರ್ ಅವರು ಬರ್ತಾರೆ, ಇನ್ನ 20 ವರ್ಷ ಡಬ್ಲ್ಯೂ ಟಾಪ್ ಸ್ಟಾರು ನಾನಾಗಿರ್ತೀನಿ, ಅದು ಸೆತ್ ರಾಲೆನ್ಸ್ ಆಗಿ ಪಾಲಿಮೆನ್ ಇಬ್ರಿಗೂ ಕೂಡ ಗೊತ್ತು ಅಂತ ಹೇಳ್ತಾರೆ. ಈ ಕಡೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಪದೇ ಪದೇ ಬಂದು ನಾನು ಸೆತ್ ರಾಲೆನ್ಸ್ ಅವರ ಮೇಲೆನೆ ಅಟ್ಯಾಕ್ ಮಾಡಿದ್ದೆ, ಅದಕ್ಕೋಸ್ಕರ ಸೆತ್ ರಾಲೆನ್ಸ್ ಅವರು ನನ್ನನ್ನ ಅವರ ಟೀಮಿಗೆ ಹಾಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇವರಿಬ್ರು ಪ್ರೋಮೋ ಕಟ್ ಮಾಡಬೇಕಾದ್ರೆ ಎಲ್ಲ ನಮ್ಮ ಸೆತ್ ರಾಲೆನ್ಸ್ ಅವ್ರನ್ನ ಅಮುಕ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಈ ಒಂದು ವಿಚಾರನ ಡಬ್ಲ್ಯೂ ಅವರು ಮೊದಲು ಸರಿ ಮಾಡಬೇಕು. ನಿಮ್ಗೆ ನನ್ನ ಜೊತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.